ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಕ್ಷಮೆ ಇರಲಿ ಧನ್ಯವಾದ. ಚರ್ಚೆಗೆ ಸಮಯದಿದ್ದಷ್ಟೇ ಆರೋಪಿ ದರ್ಶನ್ ಆರೋಗ್ಯದ ಕುರಿತಾದ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಡಿಸೆಂಬರ್ 11ಕ್ಕೆ ಸರ್ಜರಿ ಅಂತ ಹೇಳಿ ಕೋರ್ಟ್ನಲ್ಲಿ CV ನಾಗೇಶ್ ಅವರೇನೆ ತಿಳಿಸಿದ್ರು. ದರ್ಶನ್ ಆರೋಗ್ಯದಲ್ಲಿ ಏನಾಗಿದೆ ಅನ್ನೋದರ ಅಪ್ಡೇಟ್ ಇದೀಗ ಲಭ್ಯವಾಗಿದೆ. ವೈದ್ಯರು ನೀಡಿರುವ ಮಾಹಿತಿಯ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈಕೋರ್ಟ್ಗೆ ಆರೋಪಿ ದರ್ಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ CV ನಾಗೇಶ್ ಅವರು. ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ BGS ಆಸ್ಪತ್ರೆಯ ವೈದ್ಯಾಧಿಕಾರಿ ಕೊಟ್ಟಿರುವ ಲೆಟರ್ ಕೂಡ ಲಭ್ಯವಾಗಿದೆ. ಆ ಲೆಟರ್ನಲ್ಲಿ ಕೋರ್ಟ್ಗೆ ದರ್ಶನ್ ಅವರ ಸದ್ಯದ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. 11ನೇ ತಾರೀಕು ಅವರಿಗೆ ಸರ್ಜರಿ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿರುವ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಆ ಸರ್ಜರಿಯ ಪ್ರೊಸೀಜರ್ ಹಾಗೆ ಸರ್ಜರಿ ಆದ ನಂತರದಲ್ಲಿ ಆಗಬಹುದಾದ ಕಾಂಪ್ಲಿಕೇಶನ್, ಅದಾದ ನಂತರದಲ್ಲಿ ಅಂದರೆ ಸರ್ಜರಿಗೆ ಮುಂಚೆ ಕೊಡಬೇಕಾದ ಅನಸ್ತೇಷಿಯಾ ಹಾಗೆ ಅದರಿಂದ ಆಗಬಹುದಾದ ಕಾಂಪ್ಲಿಕೇಶನ್ ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ 6ನೇ ತಾರೀಕು. ಅದಾದ ನಂತರದಲ್ಲಿ ಕೆಲ ದಿನಗಳ ಕಾಲ ನೋವಿನ ಬಗ್ಗೆ ಅವಲೋಕನ ಮಾಡಿ ನಂತರದಲ್ಲಿ ಸರ್ಜರಿ ಮಾಡಬೇಕಾದ ಅವಶ್ಯಕತೆ, ಹೀಗಾಗಿ ಸರ್ಜರಿ ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮೆಡಿಕಲ್ ರಿಪೋರ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 6ನೇ ತಾರೀಕು ನವೆಂಬರ್ 6ನೇ ತಾರೀಕು ಟ್ರಾನ್ಸ್ಫಾರ್ಮಿನಲ್ ಎಪಿಡ್ಯೂರಲ್ ಸ್ಟೀರಿಯಾಯ್ಡ್ ಇಂಜೆಕ್ಷನ್ ಅನ್ನು ಅವರಿಗೆ ಕೊಡಲಾಗಿದೆ. ಫೇಸೆಟಲ್ ಬ್ಲಾಕ್ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಅವರಿಗೆ ಒಳಪಡಿಸಲಾಗಿದೆ. ರೆಗ್ಯುಲರ್ ಫಿಸಿಯೋಥೆರಪಿ ಅವ್ರು ಮಾಡ್ಕೊಳ್ತಿದ್ದಾರೆ, ಆದರೆ ನೋವು ಕಮ್ಮಿ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನೋವು ಕಮ್ಮಿ ಆಗಿಲ್ಲ. ಹೀಗಾಗಿ ಅವರಿಗೆ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಲಂಬಾರ್ ಡಿಕಂಪ್ರೆಷನ್ ಆ್ಯಂಡ್ ಫ್ಯೂಷನ್ ಈ ಒಂದು ಸರ್ಜರಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರಿಂದಾಗಿ ಅವರಿಗಿರುವ ನೋವು ಕಡಿಮೆಯಾಗುವ ನಿರೀಕ್ಷೆ, ಓವರಾಲ್ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಬರೆಯಲಾಗಿದೆ. ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಕ್ಷಮೆ ಇರಲಿ ಧನ್ಯವಾದ. ಚರ್ಚೆಗೆ ಸಮಯದಿದ್ದಷ್ಟೇ ಆರೋಪಿ ದರ್ಶನ್ ಆರೋಗ್ಯದ ಕುರಿತಾದ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಡಿಸೆಂಬರ್ 11ಕ್ಕೆ ಸರ್ಜರಿ ಅಂತ ಹೇಳಿ ಕೋರ್ಟ್ನಲ್ಲಿ CV ನಾಗೇಶ್ ಅವರೇನೆ ತಿಳಿಸಿದ್ರು. ದರ್ಶನ್ ಆರೋಗ್ಯದಲ್ಲಿ ಏನಾಗಿದೆ ಅನ್ನೋದರ ಅಪ್ಡೇಟ್ ಇದೀಗ ಲಭ್ಯವಾಗಿದೆ. ವೈದ್ಯರು ನೀಡಿರುವ ಮಾಹಿತಿಯ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈಕೋರ್ಟ್ಗೆ ಆರೋಪಿ ದರ್ಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ CV ನಾಗೇಶ್ ಅವರು. ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ BGS ಆಸ್ಪತ್ರೆಯ ವೈದ್ಯಾಧಿಕಾರಿ ಕೊಟ್ಟಿರುವ ಲೆಟರ್ ಕೂಡ ಲಭ್ಯವಾಗಿದೆ. ಆ ಲೆಟರ್ನಲ್ಲಿ ಕೋರ್ಟ್ಗೆ ದರ್ಶನ್ ಅವರ ಸದ್ಯದ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. 11ನೇ ತಾರೀಕು ಅವರಿಗೆ ಸರ್ಜರಿ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿರುವ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಆ ಸರ್ಜರಿಯ ಪ್ರೊಸೀಜರ್ ಹಾಗೆ ಸರ್ಜರಿ ಆದ ನಂತರದಲ್ಲಿ ಆಗಬಹುದಾದ ಕಾಂಪ್ಲಿಕೇಶನ್, ಅದಾದ ನಂತರದಲ್ಲಿ ಅಂದರೆ ಸರ್ಜರಿಗೆ ಮುಂಚೆ ಕೊಡಬೇಕಾದ ಅನಸ್ತೇಷಿಯಾ ಹಾಗೆ ಅದರಿಂದ ಆಗಬಹುದಾದ ಕಾಂಪ್ಲಿಕೇಶನ್ ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ 6ನೇ ತಾರೀಕು. ಅದಾದ ನಂತರದಲ್ಲಿ ಕೆಲ ದಿನಗಳ ಕಾಲ ನೋವಿನ ಬಗ್ಗೆ ಅವಲೋಕನ ಮಾಡಿ ನಂತರದಲ್ಲಿ ಸರ್ಜರಿ ಮಾಡಬೇಕಾದ ಅವಶ್ಯಕತೆ, ಹೀಗಾಗಿ ಸರ್ಜರಿ ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
ರೈಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮೆಡಿಕಲ್ ರಿಪೋರ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 6ನೇ ತಾರೀಕು ನವೆಂಬರ್ 6ನೇ ತಾರೀಕು ಟ್ರಾನ್ಸ್ಫಾರ್ಮಿನಲ್ ಎಪಿಡ್ಯೂರಲ್ ಸ್ಟೀರಿಯಾಯ್ಡ್ ಇಂಜೆಕ್ಷನ್ ಅನ್ನು ಅವರಿಗೆ ಕೊಡಲಾಗಿದೆ. ಫೇಸಟಲ್ ಬ್ಲಾಕ್ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಅವರಿಗೆ ಒಳಪಡಿಸಲಾಗಿದೆ. ರೆಗ್ಯುಲರ್ ಫಿಸಿಯೋಥೆರಪಿ ಅವ್ರು ಮಾಡ್ಕೊಳ್ತಿದ್ದಾರೆ, ಆದರೆ ನೋವು ಕಮ್ಮಿ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನೋವು ಕಮ್ಮಿ ಆಗಿಲ್ಲ. ಹೀಗಾಗಿ ಅವರಿಗೆ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಲಂಬಾರ್ ಡಿಕಂಪ್ರೆಷನ್ ಆ್ಯಂಡ್ ಫ್ಯೂಷನ್ ಈ ಒಂದು ಸರ್ಜರಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರಿಂದಾಗಿ ಅವರಿಗಿರುವ ನೋವು ಕಡಿಮೆಯಾಗುವ ನಿರೀಕ್ಷೆ, ಓವರಾಲ್ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಬರೆಯಲಾಗಿದೆ. ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಕ್ಷಮೆ ಇರಲಿ, ಧನ್ಯವಾದ. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಆರೋಪಿ ದರ್ಶನ್ ಆರೋಗ್ಯದ ಕುರಿತಾದ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಡಿಸೆಂಬರ್ 11ಕ್ಕೆ ಸರ್ಜರಿ ಅಂತ ಹೇಳಿ ಕೋರ್ಟ್ನಲ್ಲಿ CV ನಾಗೇಶ್ ಅವರೇನೆ ತಿಳಿಸಿದ್ರು. ದರ್ಶನ್ ಆರೋಗ್ಯದಲ್ಲಿ ಏನಾಗಿದೆ ಅನ್ನೋದರ ಅಪ್ಡೇಟ್ ಇದೀಗ ಲಭ್ಯವಾಗಿದೆ. ವೈದ್ಯರು ನೀಡಿರುವ ಮಾಹಿತಿಯ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈಕೋರ್ಟ್ಗೆ ಆರೋಪಿ ದರ್ಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ CV ನಾಗೇಶ್ ಅವರು. ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೈಟ್ ರಿಪಬ್ಲಿಕ್ ಕನ್ನಡಕ್ಕೆ BGS ಆಸ್ಪತ್ರೆಯ ವೈದ್ಯಾಧಿಕಾರಿ ಕೊಟ್ಟಿರುವ ಲೆಟರ್ ಕೂಡ ಲಭ್ಯವಾಗಿದೆ. ಆ ಲೆಟರ್ನಲ್ಲಿ ಕೋರ್ಟ್ಗೆ ದರ್ಶನ್ ಅವರ ಸದ್ಯದ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. 11ನೇ ತಾರೀಕು ಅವರಿಗೆ ಸರ್ಜರಿ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿರುವ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಆ ಸರ್ಜರಿಯ ಪ್ರೊಸೀಜರ್, ಹಾಗೆ ಸರ್ಜರಿ ಆದ ನಂತರದಲ್ಲಿ ಆಗಬಹುದಾದ ಕಾಂಪ್ಲಿಕೇಶನ್, ಅದಾದ ನಂತರದಲ್ಲಿ ಅಂದರೆ ಸರ್ಜರಿಗೆ ಮುಂಚೆ ಕೊಡಬೇಕಾದ ಅನಸ್ತೇಷಿಯಾ, ಹಾಗೆ ಅದರಿಂದ ಆಗಬಹುದಾದ ಕಾಂಪ್ಲಿಕೇಶನ್, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ 6ನೇ ತಾರೀಕು. ಅದಾದ ನಂತರದಲ್ಲಿ ಕೆಲ ದಿನಗಳ ಕಾಲ ನೋವಿನ ಬಗ್ಗೆ ಅವಲೋಕನ ಮಾಡಿ ನಂತರದಲ್ಲಿ ಸರ್ಜರಿ ಮಾಡಬೇಕಾದ ಅವಶ್ಯಕತೆ, ಹೀಗಾಗಿ ಸರ್ಜರಿ ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೈಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮೆಡಿಕಲ್ ರಿಪೋರ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 6ನೇ ತಾರೀಕು ನವೆಂಬರ್ 6ನೇ ತಾರೀಕು ಟ್ರಾನ್ಸ್ಫಾರ್ಮಿನಲ್ ಎಪಿಡ್ಯೂರಲ್ ಸ್ಟೀರಿಯಾಯ್ಡ್ ಇಂಜೆಕ್ಷನ್ ಅನ್ನು ಅವರಿಗೆ ಕೊಡಲಾಗಿದೆ. ಫೇಸಟಲ್ ಬ್ಲಾಕ್ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಅವರಿಗೆ ಒಳಪಡಿಸಲಾಗಿದೆ. ರೆಗ್ಯುಲರ್ ಫಿಸಿಯೋಥೆರಪಿ ಅವ್ರು ಮಾಡ್ಕೊಳ್ತಿದ್ದಾರೆ, ಆದರೆ ನೋವು ಕಮ್ಮಿ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನೋವು ಕಮ್ಮಿ ಆಗಿಲ್ಲ. ಹೀಗಾಗಿ ಅವರಿಗೆ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಲಂಬಾರ್ ಡಿಕಂಪ್ರೆಷನ್ ಆ್ಯಂಡ್ ಫ್ಯೂಷನ್ ಈ ಒಂದು ಸರ್ಜರಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರಿಂದಾಗಿ ಅವರಿಗಿರುವ ನೋವು ಕಡಿಮೆಯಾಗುವ ನಿರೀಕ್ಷೆ, ಓವರಾಲ್ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಬರೆಯಲಾಗಿದೆ.